ಹೇಳಿದಾಗ ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ವಿ. ಈಗ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ ಕರೀತಾರೆ ಈ ವಿಚಾರವಾಗಿ, ಏನೋ ನಿರ್ಮಾಣ ಶೆಟ್ರು ಏನು ಮಾಡಿಲ್ಲ, ಈ ಥರ ಸಂದೇಶ ಕೋಲಾರದಿಂದ ಯಾಕೆ ಬರಬೇಕು. ಲಾಸ್ಟಲ್ಲಿ ನಮ್ಮ ಮುನ್ರಾಜ್ ಅವರು ಮತ್ತು ನಮ್ಮ ಬಾಬು ಅವರು ಕೇಳ್ತಾರೆ, ಇದರಲ್ಲಿ ಲೋಕಲ್ ಸೀನಿಯರ್ ಲೀಡರ್ಗಳಿದ್ದಾರಪ್ಪ, ಅವ್ರ ಜೊತೆಯಲ್ಲಿ ಎಲ್ಲ ಅಂದಾಗ ಒಬ್ಬ ರಾಜ್ಯಾಧ್ಯಕ್ಷರು ಸ್ನೇಹಿತರು ಹೆಸರು ಹೇಳೋದು, ಅವರು ಹೋರಾಟಗಾರರು, ಅವ್ರಿರಲಿ, ಅವರ ವೈಯಕ್ತಿಕ ವಿಚಾರಗಳು ನಾವಿಲ್ಲಿ ಮಾತಾಡೋದು ಬೇಡ. ನಾವು ಕ್ಲಾರಿಫಿಕೇಶನ್ ಕೊಡೋಕೆ ಬಂದಿದ್ದೀವಿ. ಸಂದೇಶ್ ಅವರು ಸಂಘಟನೆ ಮಾಡಬೇಕಾದ್ರೆ ನಾವು ಒಂದು ಸೀನಿಯರ್ಸ್ ಸೇರಿ 2 ದಿನದಿಂದ ತೀರ್ಮಾನ ಮಾಡಿ 10,000 ಜನ ಸೇರಿಸಿ ನಾವೊಂದ್ಸರಿ ಇಲ್ಲಿ ಸ್ಟ್ಯಾಚ್ಯೂ ತರುವಾಗ ಮಾಡಿದ್ರಲ್ಲ 10,000 ಜನ, ಆ ರೀತಿ ಸೇರಿಸಿ ಅವ್ರದ್ದು ಸಂಘಟನೆ ಮಾಡಬೇಕು, ನಾವೆಲ್ಲ ಸ್ನೇಹಿತರು ಅವ್ರ ಜೊತೆಲಿ ಇರಬೇಕು, ಹೋರಾಟ ಮಾಡ್ತಾರೆ ಅಂತ ತೀರ್ಮಾನ ನಾವು ತಗೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆ ನಾವು ಬೆಂಗಳೂರಿಗೆ ಬಂದಿದ್ದೀವಿ. ಈಗ ನೀವು ಸ್ನೇಹಿತರು ಕೇಳಿದ್ರಿ CS ಅವ್ರಿಗೆ ಪರಿಹಾರ ಯಾರು ಕೊಡೋದು, ಏನು ಕೊಡೋದು ಅಂತ. ಈಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈಗ ಹಿಂದಕ್ಕೆ ಬರಲ್ಲ, ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ CS ಗೆ ಯಾರು ಕೊಡಲ್ಲ, ಯಾರು ಹೋರಾಟಗಾರರು ಕೊಡಲ್ಲ. ಪ್ರಾಬ್ಲಮ್ಸ್ ಎತ್ಕೊಂಡ್ಬಂದಾಗ ಈಗ ನಿಮ್ಮ ಹತ್ರ ಬರ್ತಾರೆ, ಪ್ರೊಫೆಸರ್ ಹಣ ಇದೇನೋ ಸಹಾಯ ಮಾಡ್ರಿ. ಈಗ ಸಂದೇಶ್ ಅವ್ರ ಹತ್ರನೂ ಕಾಂತರಾಜ್ ಅನ್ನೋರು ಹಣ ನಮ್ಗೆ ತೊಂದರೆ ಆಗಿದೆ ನಮ್ಗೆ ಎಲ್ಕೊಂಡು ಇಲ್ಲಿ ಬಂದಾಗ ಅವ್ರಿಗೆಲ್ಲ ಪೂರ್ತಿ ಡೀಟೇಲ್ಸು, ಮತ್ತೆ ಇನ್ನೊಬ್ರು ಯಾರು ಧನಲಕ್ಷ್ಮಿ ಅಲ್ಲ, ಇಲ್ಲ ಕಾರಣ ಸದಾನಂದ. ನಿಮ್ಗೊಂದು ಪ್ರಮುಖವಾದ ವಿಷಯನ ಹೇಳ್ತೀನಿ. 1999-98ರಲ್ಲಿ ಮೋಸ್ಟ್ಲಿ ನಾನು ಪ್ರೊಫೆಸರ್ ನೋಡಿದ್ದು ಬಾಬು ಮತ್ತು ನಮ್ಮ TV ನೈನ್ ಮಂಜಣ್ಣ, ಇವರೊಂದು 4-5 ಜನ ನಾನು ಅವತ್ತು ನೋಡಿದ್ದು ಜ್ಞಾಪಕ ಇದುವರೆಗೂ ಇದೆ. ನಾನು ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ನಾನು ಈ ತಾಲೂಕಲ್ಲಿ ಯೂತ್ ವಿಂಗಲ್ಲಿ ಅಧ್ಯಕ್ಷನಾಗಿದ್ದೆ. JB ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು, ಆನೇಕಲ್ ಕೃಷ್ಣಪ್ಪನವರು ವಿಭಾಗಾಧ್ಯಕ್ಷರಾಗಿದ್ದರು, ಪಟಾಪಟ್ ನಾಗರಾಜ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಆ ಕಾಲಕ್ಕೆ ನಾವು ಸಂಘಟನೆಯಲ್ಲಿ ಇದ್ದಾಗ ಕೇರಳ ಕುಮಾರ್ ಅಂತೇಳಿ ಕೊಪ್ಪಗೇಟ್ನಲ್ಲಿ ಅಕ್ರಮವಾಗಿ ಬಂಡೆ ಹೊಡಿತಾನೆ ಅಂತೇಳಿ ಒಂದು ಹೋರಾಟ, ಅದ್ರ ಜೊತೆಗೆ ಈ ಲಕ್ಷ್ಮೀನಾರಾಯಣ್ ಅಂತ ಒಬ್ಬ ನಿರ್ಮಾಣ ಶೆಲ್ಟರ್ ಬಿಲ್ಡರ್ನ ಅಕ್ರಮ ಬಡಾವಣೆಗಳನ್ನ ಇದು ಸೇಮ್ CS ಮಾಡಿದ್ದಾರೆ ಅಂತೇಳಿ ಇದೇ ಪ್ರಜಾ ವಿಮೋಚನಾ ಚಳವಳಿ ಕೃಷ್ಣಪ್ಪನವರು ಆಗಿನ ಕಾಲದಲ್ಲೇ ತಾಲೂಕ್ ಪಂಚಾಯತ್ ಹತ್ರ 2,000 ಜನ ಸೇರಿಸಿ ಆವತ್ತು ನಿರೂಪಣೆಯನ್ನು ಕೂಡ ನಂದೆ ತಾಲೂಕು ಆಫೀಸ್ ಹತ್ರ ಉಗ್ರವಾದ ಹೋರಾಟವನ್ನ 2,000 ಜನ ಆವತ್ತೇ ನಾನು ನೋಡಿರೋದು ನಮ್ಮ ತಾಲೂಕಲ್ಲಿ ಹೋರಾಟ ಮಾಡಿದ್ದಾನೆ ಅಂತ ಹೋರಾಟನ. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಮೊನ್ನೆ ಮೀಡಿಯಾದಲ್ಲಿ ಏನೇನೋ ಹೇಳ್ತಾ ಇದ್ರು, ನಾವು ಅವ್ರ ಬಗ್ಗೆ ಮಾತಾಡಲ್ಲ, ನಾನು ಆಗಲೇ ಹೇಳಿದ್ದೀನಿ. ಇಂಥ ರಾಜ್ಯಾಧ್ಯಕ್ಷರುಗಳು, ಇಂಥ ಜಿಲ್ಲಾಧ್ಯಕ್ಷರುಗಳು, ಇಂಥ ಸಮಕಾಲೀನರ ಜೊತೆಲಿ ನಾವೆಲ್ಲ ಇದು ಬಂದರು. ಇವ್ರು ಯಾಕೆ ಬರಬೇಕು, ಅವ್ರು ಯಾಕೆ ಬರೋದ್ರೆ ಇದು ಭಾರತ ಪ್ರಜಾಪ್ರಭುತ್ವ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡೋಂತಕ್ಕಂಥದ್ದು, ಜೀವನ ಮಾಡೋಂತಕ್ಕದ್ದು ಎಲ್ರಿಗೂ ಹಕ್ಕಿದೆ. ಹಂಗಾಗಿ ನೀನ್ ಯಾಕೆ ಬರ್ಬೇಕು, ನಾನು ಯಾಕೆ ಬರ್ಬೇಕಂದ್ರೆ ಯಾವ ಊರಿಗೆ ಯಾರು ಹೋಗ್ಬಿಡ್ರಿ, ಎಲ್ಲ ನಿಮ್ಮೂರಲ್ಲೇ ಇರ್ರಿ. ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡಲ್ಲ. ಅವ್ರ ಹೋರಾಟ, ಅವ್ರ ಕೇಳೋದು, ಸಂಘಟನೆ ಅವ್ರದ್ದು, ಅವ್ರ ರೊಕ್ಕದು. ಯಾರ ಜೊತೆಲ್ಲ ಇರ್ತಾರೆ. ನಿಮ್ಗೆ ತೊಂದರೆ ಏನಾದ್ರು ಮಾಡಿದ್ದೀರಾ? ಯಾಕೆ ನೀವು ಮಾಧ್ಯಮದ ಮುಖಾಂತರ ನಮ್ಮಲ್ಲೇ ಎತ್ಕೊಟ್ಟೋದು, ನಮ್ಮಲ್ಲೇ ಮಾತಾಡೋದು ಯಾಕೆ ಮಾತಾಡಬೇಕು? ದಯವಿಟ್ಟು ನೋಡಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ ಹತ್ರಕ್ಕಾದ್ರೂ ಹೋಗ್ತಾರೆ ತೊಂದರೆ ಅಂತ ಕಾಪಾಡೋಂಥ ಜವಾಬ್ದಾರಿ ಒಬ್ಬ ಸಂಘಟನೆ ಲೀಡರ್ದಾಗಲಿ, ಒಬ್ಬ ಪತ್ರಕರ್ತರದಾಗಲಿ, ಒಬ್ಬ ಶಾಸಕರದಾಗಲಿ, ಒಬ್ಬ ಸಂಸದರದಾಗಲಿ ಎಲ್ಲರೂ ಹೋಗ್ತಾರೆ. ಹಂಗಂತೇಳಿ ನೀವು ಬರೋದೇ ತಪ್ಪು, ನೀವು ಮಾಡೋದೇ ತಪ್ಪು ಅಂದರೆ ದಯವಿಟ್ಟು ಸ್ನೇಹಿತರೆ, ನೀವು ಹೋರಾಟಗಾರರು. ನಾವು 97-98ರಲ್ಲಿ ನಾವು ಪಟಾಪಟ್ ನಾಗರಾಜ್ ಸಾಹೇಬರು, ಜಗದೀಶಂಕರ್ ಸಾಹೇಬರು, ಬಿ ಗೋಪಾಲ್ ಸಾಹೇಬರು, ಮಾವಳಿ ಶಂಕರ್ ಸಾಹೇಬ್ರ ಜೊತೆಲಿ ಹೋರಾಟ ಮಾಡಿ ಬಂದಂಥ ಜನ ನಾವು. ಇತ್ತೀಚೆಗೆ ಕೆಲವು ಕಾರಣಗಳಿಂದ ಯಾಕೆ ಸುಮ್ಮನೆ ಸಂಘಟನೆಗಳು ಬೇಡ ಅಂತೇಳಿ ನಮ್ಮ ಪಾಡಕ್ಕೆ ನಾವೇನೋ ಒಂದು ರಾಜಕೀಯ ಪಕ್ಷದಲ್ಲಿದ್ದು ನಾವೇನೋ ಒಂದು ಅವರು ನಮ್ಮ ಪಾಡಕ್ಕೆ ನಾವು ಇದ್ದೀವಿ. ನಿಮ್ಮ ಪಾಡಕ್ಕೆ ನೀವು ಸಂಘಟನೆ ಕಟ್ಕೊಳ್ಳಿ, ನಮ್ಮ ಪಾಡಕ್ಕೆ ನಾವು ಸಂಘಟನೆ ಕಟ್ಕೊಳ್ತೀವಿ. ಒಟ್ಟಾರೆ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಬಡವರ ಪರವಾಗಿ ಹೋರಾಟವನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಸಂದೇಶ್ ಅವರು ತಗೊಂಡಿದ್ದಾರೆ. ಅವರಿಂದ ಅವ್ರು ಮಾಡ್ತಾ ಇರತಕ್ಕಂಥ ಕಾರ್ಯವೈಖರಿಗಳನ್ನು ನೋಡಿ ನಾವು ಕೂಡ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದ್ವಿ. ಯಾಕಂದ್ರೆ ನಮಗೆ ಚಿಕ್ಕವರವರು ಆದರೂ ಅವರು ನಮಗೆ ಇನ್ಸ್ಪಿರೇಷನ್. ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಅವ್ರ ಸಂಘಟನೆ ಇದೆ. ಬರೀ ಆನೇಕಲ್ನಲ್ಲಿ, ಕೋಲಾರಲ್ಲ, ಗುಲ್ಬರ್ಗದಲ್ಲಿದೆ, ರಾಯಚೂರಲ್ಲಿದೆ, ನೀವು ಧಾರವಾಡಲ್ಲಿದೆ, 30 ಜಿಲ್ಲೆ ಎಲ್ಲಾದ್ರೂ ಹೋಗಿದೆ. ಆಗ ನಾವೆಲ್ಲರೂ ಸೇರಿ ಅವ್ರಿಗೆ ಒಂದು ಬೆಂಬಲವನ್ನು ಕೊಡೋದಕ್ಕೆ
ಇನ್ನೂ ಇದರಿಂದ ಸುಮಾರು ಜನ ಇದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆನೇಕಲ್ಲಲ್ಲಿ ಬೃಹತ್ತಾದಂಥ ಒಂದು ಸಮಾವೇಶ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಜೀವನದ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಮತ್ತೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಯಮಾಡಿ ಸ್ನೇಹಿತರೆ, ನೀವು ಯಾವುದೇ ವಿಷಯ ಎತ್ಕೊಂಡಾಗ ನಾವು ಕೂಡ ನಿಮ್ಮ ಸುದ್ದಿ ಎತ್ತಲ್ಲ. ನೀವು ನಮ್ಮ ಸುದ್ದಿನ ಯಾವುದೇ ಕಾರಣಕ್ಕೂ ನಮ್ಮ ಸಂಘಟನೆ ಸುದ್ದಿನ ನಮ್ಮ ಸುದ್ದಿನ ಯಾಕಂತ ಹೇಳಿದ್ರೆ ನಾವು ಸಂದೇಶ ತಪ್ಪು ಮಾಡಿದ್ರೆ ಆದೇಶ ಅಲ್ಲ. ಮಾಧ್ಯಮ ಮಿತ್ರರು ಯಾವಾಗ ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಅವ್ರು ಚೆನ್ನಾಗಿ ರಾಜ್ಯಾದ್ಯಂತ ಒಳ್ಳೆ ಹೆಸರು ಬರ್ತಾರೆ. ಮಾಧ್ಯಮ ಮಿತ್ರರು ಯಾವಾಗ ವಿರುದ್ಧ ಮಾತಾಡ್ತಾರೋ ಅವಾಗ ನಾವು ಪಟ್ಟ ಬಂದ್ವಿ. ಒಂದ್ ನಿಮಿಷನಾ, ನೀವ್ ಏನ್ ಕ್ವಶನ್ಸ್ ಕೇಳ್ತಿರೋ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನೊಂದಷ್ಟು ಸ್ಟಡಿ ಆಗ್ಬೇಕಾಗ್ತೈತೆ. ಕೇಳೋದು ಒಳ್ಳೇದಲ್ಲ. ಒಂದ್ ನಿಮಿಷ ಅಣ್ಣ, ಮುಂದಕ್ಕೆ ಆಗೋದು ಹೇಳ್ಬಿಡ್ತೀನಿ ಅಣ್ಣ. ಮುಂದಕ್ಕೆ ಆಗೋದು 12 ಪ್ರಾಪರ್ಟಿ ಡೆಮೊಲೇಷನ್ ಆಗ್ತಿತ್ತು. 12 ಪ್ರಾಪರ್ಟಿ 1585 ಪ್ರಾಪರ್ಟಿ ಡೆಮೊಲೇಷನ್ ಆಗ್ತೈತೆ. ಅನಾಥಾಲಯಕ್ಕೆ ಸಂಬಂಧಪಟ್ಟಂಗೆ ಮುದ್ರಾಂಕ ಶುಲ್ಕ 1 ಕೋಟಿ ರೂಪಾಯಿ ಕಟ್ಟಬೇಕಪ್ಪ. ಇವರು ಸ್ಟೇ ಹಾಕಿದ್ರು, ಅದು ಸ್ಟೇ ವೇಕೆಂಟ್ ಆಗೈತೆ. ಸ್ಟೇ ಹಾಕಿರ್ತಾರೆ, ಸ್ಟೇ ವೇಕೆಂಟ್ ಆಗಿರ್ತೈತಿ. ಅದು ನಿನ್ನೆಗೆ ಸಂಬಂಧಪಟ್ಟಂಗೆ ಪತ್ರ ರವಾನೆ ಆಗೈತೆ, ಆಯುಕ್ತರ ಹತ್ರ ಐತೆ. ಆಯುಕ್ತರು ಆದೇಶ ಮಾಡಿದ ತಕ್ಷಣ ಅನಾಥಾಲಯಕ್ಕೆ ಅವ್ರು ಏನು ಅನಾಥಾಲಯದಲ್ಲೇ ಬೇಕಾದಷ್ಟು ಹಗರಣಗಳು ಮಾಡಿರೋದು ಅದು ನೆಕ್ಸ್ಟ್ ಪ್ರೆಸ್ಮೆಂಟ್ ಮತ್ತೆ ಮುಂದಕ್ಕೆ ಆಗೋದು ಹೇಳ್ತಾ ಇರೋದು. ಇವಾಗ ನಾನು ಆದೇಶ ಬಂದ ತಕ್ಷಣ ನಿಮ್ಮ ಹತ್ರ ಬಂದು ಕುತ್ಕೊಂತೀನಿ. ಅದನ್ನು ಅದೇನೈತೆ ಸೀಲು, ಅದೇ ಅವರು ಅವ್ರ ಸ್ಟೈಲಲ್ಲಿ ಅದೇನೋ ಸೀಲ್ ಏನು ಹಾಕ್ತಾರೆ. ಯಾರು ರಿಜಿಸ್ಟರ್ ಆಫೀಸರ್. ರಿಜಿಸ್ಟರ್ ಫೀಸು ಮುದ್ರಾಂಕ ಶುಲ್ಕ 1,11,23,23,000 ರೂಪಾಯಿ ಕಟ್ಟಬೇಕು. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ 11,23,000 ಕಟ್ಟೋದು. 1 ಕೋಟಿ ರೂಪಾಯಿ ಯಾಮಾರ್ಸರು ಕೊಟ್ಬಿಟ್ಟಿದ್ದೀರಿ ನಾವು ಅಂತ ಯಾಮಾರ್ಸರು. ಯಾವ ರೀತಿ ಸರ್? ಮುದ್ರಾಂಕ ಶುಲ್ಕ ಅದು ಯಾವ ರೀತಿ ಮಾಡಿದ್ದಾರೆ ಸರ್? ಈಗ ರಿಜಿಸ್ಟರ್ ಮಾಡುವಾಗ ಎಲ್ಲ ಟೋಟಲ್ ಸೇರಿ ನಾವು ಇದೆ ನೋಡಿ. ರಿಜಿಸ್ಟರ್ ಮಾಡುವಾಗ ರಿಜಿಸ್ಟರ್ ಕಾಪಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಸರ್? 1 ನಿಮಿಷ ಹಣ ನೋಡ್ಕೊಳ್ಳೋಣ ಹುಷಾರ ಸರ್. ಎರಡನೇ ಸರ್, ಈಗ ಮುದ್ರಾಂಕ ಶುಲ್ಕದ್ದು ಕ್ಲಿಯರ್ ಕಟ್ ಪಿಕ್ಚರ್ ಬಂದು ಅವ್ರ ಕಡೆಯಿಂದ ಆದೇಶ ಆದ್ಮೇಲೆ ನಾವೇ ಹತ್ರ ಇದ್ದು ಲೇಔಟ್ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಿ ಅಣ್ಣ. ನಾವೇ ಹತ್ರ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಿ. ಎರಡನೇ ವಿಚಾರ, ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ಬಿಟ್ಟು ಹೊಸ ದಾಖಲೆ ರಿಲೀಸ್ ಮಾಡ್ತೀವಿ. ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ನಿಮ್ಗೆ ಅರ್ಥ ಆಗಲ್ಲ. ಇವತ್ತು ಸಂಜೆ ಅರ್ಥತೈತಿ, ಇವಾಗ ಅರ್ಥ ಆಗಲ್ಲ. ಇವತ್ತು ಸಂಜೆ ಅರ್ಥತೈತಿ. ಆಮೇಲೆ ಲೋಕಾಯುಕ್ತಕ್ಕೆ ಯಾವ ತರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ವಿಜಯ ಸದಾನಂದ ಲೋಕಾಯುಕ್ತದಲ್ಲಿ ಕೇಸ್ ಆಗಿ ಅಲ್ಲಿ ಯಾವ ತರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ಮುಂದಕ್ಕೆ ನಾನು ಮಾಡೋದು ಹೇಳ್ತಾ ಇರೋದು ಇವಾಗ ನಿಮಗೆ. 12 ಡೆಮೊಲೇಷನ್ ಆಗ್ತೈತೆ, ಮುದ್ರಾಂಕ ಶುಲ್ಕ ಆಗ್ತೈತೆ, ಸದಾನಂದ ದಾಖಲೆಗಳು ಏನೇನೈತೆ ಎಲ್ಲ ನಿಮ್ಮ ಮುಂದೆ ಇಟ್ಕೊಂಡ್ ಬಂದು ಬಿಟ್ಟಿರ್ತೀನಿ. ಸಂದೇಶ್ ಸಿಂಗಲ್ ಪೇಜ್ ಈಗ ನೋಡಿ ಸಂದೇಶ್ ಇದೇನು ಗೊತ್ತಾ, ಸ್ಟೈಲ್ ಏನು ಗೊತ್ತಾ? ಸಂದೇಶ್ ಬಂದ್ರೆ ಆಟೋಮೆಟಿಕ್ ಕೆಲಸ ಆಗ್ತೈತಿ. ಏನೇ ಕೆಲಸ ಆಗಲಿ, ಅದು ಎಂತ ಕೆಲಸನೇ ಆಗಲಿ, ಸಂದೇಶ್ ಬಂದ್ರೆ ಕೆಲಸ ಆಗ್ತೈತೆ. ಸಂದೇಶ್ ಬಂದ್ರೆ ನ್ಯಾಯ ಸಿಗ್ತೈತಿ. ನಾವ್ ಹೇಳ್ತಾ ಇರೋಂಥದ್ದು ಸರ್ಕಾರಿ ಜಮೀನು ಉಳಿಸೋ ನಿಟ್ಟಿನಲ್ಲಿ ಬಂದಿದ್ದೀವಿ. ಈ 12 ಪ್ರಾಪರ್ಟಿ ಉಳಿಸ್ತೀವಿ. ಮುಂದಕ್ಕೆ ಏನೇನು ಮಾಡ್ಬೇಕು ಅವೆಲ್ಲ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥದ್ದು ಇಲ್ಲ ಇದರಲ್ಲಿ. ಆಗೋಯ್ತು. ಈಗ ಮುಂದಕ್ಕೆ ನಡೆಯೋದು ಹೇಳ್ತಿದ್ದೀನಿ. ಹಂತವಾಗಿ ಹೋರಾಟ ಮಾಡ್ತೀವಿ. ನಾವೇ ಗೆಲ್ತೀವಿ ಸರ್. ಜನ ನೋಡ್ದವ್ರಲ್ಲ ಸದ್ಯಕ್ಕೆ ಏನೋ ಬೇಡ. ಈಗ ನಾನು ಹೇಳೋಂಥದ್ದು ಏನಂದ್ರಣ್ಣ, ಅಂತ ಒಂದು ಸಂದರ್ಭಗಳು ಬಂದಾಗ ನೀವೆಲ್ಲ ದಿಕ್ಕು ನಿಮ್ಗೆ ಹೇಳ್ಬಿಟ್ಟು ಮಾಡ್ತೀವಿ. ಅಲ್ಲ, ನಾವೇನಾದ್ರು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲೆಗಳು ಈ ಕಡೆ ಬಿಟ್ಟು ಆ ಕಡೆ ಎಲ್ಲ ಹೋಗಿ ಮಾಡೋದು. ಈ ಕಡೆ ಎಲ್ಲ ನಿಲ್ಲೋದಕ್ಕಾಗಲ್ಲ, ನಾವು ನಿಲ್ಲಲ್ಲ ಸರ್. ಈಗ PDO ನನಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನಾನು ಈಗ ಚೆಕ್ ಮಾಡ್ಕೊಂಡು ಒಂದು ಹೈಕೋರ್ಟ್ ಆರ್ಡರ್ ಇದೆ ಹೇಳ್ಬಿಡ್ತೀನಿ. ಯಾವುದೇ ಬಡಾವಣೆ ಇರ್ತಕ್ಕಂಥ ಉದ್ಯಾನ, ಸ್ಮಶಾನ, ಆಡು ಮೈದಾನ ಈ ಥರದ್ದು CA ಇರ್ಬೋದು, ಪಾರ್ಕ್ ಇರ್ಬೋದು, ಬಡಾವಣೆ ಆಗಿ 5 ವರ್ಷ ಆದ್ರೂ ಸರ್ಕಾರ ಅಂದ್ರೆ ಗ್ರಾಮ ಪಂಚಾಯತಿ ಆ ಟೈಟ್ಲು ಅವ್ರದ್ದೇ ಅಂತ ಹೇಳಿ ಜ್ಯೋತೇಂದ್ರ ಸಿಂಹಜಿ, ವಿಕ್ರಮ್ ಸಿಂಹಜಿ ಅಂತ ಅವರು ಮತ್ತೆ ವರ್ಸಸ್ ಕರ್ನಾಟಕ ಹೈಕೋರ್ಟ್ ಆನರಬಲ್ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅಂತ ಒಂದು ಆರ್ಡರ್ ಆದೇಶ ಮಾಡಿದ್ದಾರೆ. ಅಂದ್ರೆ ಮೋಸ್ಟ್ಲಿ June 4, 2025. ಒಂದೇ ನಿಮಿಷ ಮೊನ್ನೆ ಪೇಪರ್ಗಳೆಲ್ಲ ಬಂದಿತ್ತಲ್ಲ ನೋಡಿ. ಇದು ಯಾಕೆಂದ್ರೆ ಹೋರಾಟ ಒಂದು ನಿಮಿಷ ಬ್ರದರ್ ಹೇಳ್ಬಿಡ್ತೀನಿ ನಾನು ಯಾವಾಗ ಅಂತ ಹೇಳ್ತೀನಿ.
ಜೂನ್ 4, 2024 ಪ್ರಜಾವಣೆಗೆ ಬಂದಿದೆ. ಇದು ಆಗಿರೋಂಥ ಆದೇಶ ನಿಮ್ ಗಮನಕ್ಕೆ ಇರಲಿ. ಆಮೇಲೆ ನಿಮ್ಮ ಹೋರಾಟ ಜೊತೆ ನಾವು ಇರ್ತೀವಿ. ಕಾನೂನು ರೀತಿ ನೀವು ಹೋರಾಟ ಮಾಡೋದಂದ್ರೆ ಸಂಪೂರ್ಣ ಸಹಕಾರ ಇರ್ತದೆ. ನೀವು ಯಾವಾಗ ಬೇಕಾದ್ರೆ ನಮ್ಮನ್ನು ಬಳಕೆ ಮಾಡ್ಕೋಬಹುದು. ಆದ್ರೆ ಕೋರ್ಟ್ ಆದೇಶಗಳು ಈ ರೀತಿ ಇದೆ. ಅಂದ್ರೆ 5 ವರ್ಷ ಈ ಬಡಾವಣೆ ನಿರ್ಮಾಣ ಮಾಡಿ 5 ವರ್ಷ ಆದ್ರೂ ಕೂಡ ಅಲ್ಲಿರ್ತಕ್ಕಂಥ ಈಗ ನಾವೇನ್ ಹೇಳ್ತೀವಿ ಸರ್ಕಾರದ ಆಸ್ತಿಯನ್ನು ನಾವು ವಶ ಪಡ್ಕೊಳ್ದೇ ಇದ್ರೆ ಆ ಟೈಟ್ಲು ಅದೇ ಮಾಲೀಕಂದಾಗಿರ್ತದೆ ಅಂತ. ಈಗ ನಾನೊಂದು ಕ್ವಶನ್ ಹೇಳೋದಣ್ಣ. ರೋಡಲ್ಲಿ ಕೊಲೆ ಮಾಡೋರೆ, ಕೊಲೆ ಆರೋಪಿಗಳು ಎಲ್ಲಾರು ಬದುಕವ್ರೆ, ಎಲ್ಲ ಓಡಾಡ್ತವ್ರೆ. ಆದ್ರೆ ಅವರೆಲ್ಲ ಆರೋಪಿಗಳೆಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡ್ತೀವಿ. ಕೊಲೆ ಮಾಡಿರೋ ಲೈವ್ ಅಲ್ಲಪ್ಪ. ಸರಿ, ಹೇಳ್ಬಿಡ್ತೀನಿ. ಕೋರ್ಟ್ ಅನ್ನ ಪ್ರಶ್ನೆ ಮಾಡಕ್ಕಾಗ್ತದೆ. ಒಂದ್ ನಿಮಿಷ ನಾನು ಕ್ವಶನ್ ಅದನ್ನ ನಾನು ಹೇಳ್ತಾ ಮೆನ್ಷನ್ ಇದೆಯಾ ಅದು? ಒಂದ್ ನಿಮಿಷ ನಾನು ಹೇಳೋದು ನಾವು ನೋಡ್ತಾ ಇದೀವಲ್ಲಪ್ಪ. ಲೈವ್ ಅಲ್ಲಿ ಕೊಲೆ ಮಾಡಿರೋರು ನಿರಪರಾಧಿಗಳು ಅಂತ ಹೇಳ್ಬಿಟ್ಟು ಕೋರ್ಟ್ ಅಲ್ಲಿ ಆದೇಶ ಆಗೈತೆ. ಕಂಬಲ್ಪಲ್ಲಿ ಇಷ್ಟು ಅಷ್ಟೇ ಅಲ್ವಾ? ಅದೇ ಆಮೇಲೆ ಇನ್ನೊಂದು ವಿಚಾರ, ಕೊಲೆ ಮಾಡಿದ್ರು ಪಾಪ ಅವ್ರನ್ನೆಲ್ಲೋ ಇದ್ರೆ ಅವ್ನು ಹೋಗಿ ಇವನೇ ಆರೋಪಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಕೋರ್ಟ್ ಅಣ್ಣ, ನ್ಯಾಯಾಲಯ ಅದನ್ನ ನಾವು ಪ್ರಶ್ನೆ ಮಾಡೋದು ಬೇಡ. ಇಂಥ ಆದೇಶ ಕೇಳಿ, ಇಂಥ ಆದೇಶ ನಿರ್ಮಾಣ ಶೆಲ್ಟರ್ಸ್ ಅವ್ರ ಮೇಲೆ ಇಲ್ಲ. ನಿರ್ಮಾಣ ಶೆಲ್ಟರ್ಸ್ ಅವ್ರು ಅವಲಂಬಿತ ಆಗಲ್ಲ. ನಾನು ಅದಕ್ಕೆ ಬಿಡಲ್ಲ. ಕೋರ್ಟ್ ಸಂದೇಶ್ ಅವರು ಆನೇಕಲ್ನಲ್ಲಿ ನಡೀತಾ ಇರೋಂಥ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಹೋರಾಟ ಅನ್ನೋದಕ್ಕೆ ಅದಕ್ಕೇನು ಗಡಿ ಇಲ್ಲ, ಆಮೇಲೆ ಅದಕ್ಕೇನು ಇತಿಮಿತಿ ಅಂತೇನಿಲ್ಲ. ಹೋರಾಟ ನ್ಯಾಯ ಕೇಳಬೇಕು ಅಂದರೆ ಅದಕ್ಕೆ ಯಾರು ಬೇಕಾದ ಎಲ್ಲಿ ಹೋಗಿ ಕೇಳ್ಬೋದು. ಒಂದು ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲೇನು ಇದು ಖಾಸಗಿಯವರು ಅಂದರೆ ಇರೋಂಥವರು ಖಾಸಗಿಯವರು ಅಲ್ಲಿ ಏನು ಅಕ್ರಮ ಮಾಡಿದ್ದಾರೆ, ಅಕ್ರಮವನ್ನು ಅದನ್ನು ಸರ್ಕಾರ ಜಾಗವನ್ನೇನು ಲೂಟಿ ಮಾಡಿದ್ದಾರೆ, ಹೊಡ್ಕೊಂಡಿದ್ದಾರೆ, ಅದು ಮತ್ತೆ ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆ. ಇನ್ನು ಸ್ನೇಹಿತರು ಹೇಳ್ತಾ ಇದ್ರು, ಮತ್ತು ಸರ್ಕಾರ ಈಗ ಅವರೇನು ಯಾಮಾರಿಸಿದಾರಲ್ಲ, ಅಲ್ಲಿ ಯಾರೋ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ CI ಸೈಟವರು ಹೌದು, ಅವ್ರಿಗೂ ನ್ಯಾಯ ಕೊಡಬೇಕಾಗ್ತದೆ. ಅದು ಯಾರು ಕೊಡಬೇಕು ಅಂದರೆ ಅಕ್ರಮ ಮಾಡಿ ಲೇವೇಟ್ ಮಾಡಿ ಈಗೇನು ಅದನ್ನು ಕ್ರಮೇಣ ಹೇಳ್ತಾ ಇದ್ರು, ಅದನ್ನು CI ಸೈಟ್ ರಿಜಿಸ್ಟರ್ ಮಾಡಬಾರ್ದು ಅಂತ ಇರ್ತದೆ. ಮಾಡಿರೋಂಥ ಎಲ್ಲ ಖಾತೆ ಮಾಡಿರೋಂಥ ಎಲ್ಲರೂ ಹೊಣೆಗಾರರಾಗ್ತಾರೆ ಅದಕ್ಕೆ. ಹಂಗಾಗಿ ಅವರೆಲ್ಲರ ಮೇಲೇನೂ ಕ್ರಮ ಆಗಬೇಕು ಒಂದು. ಆಮೇಲೆ ಅದು ಯಾರು ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿ CI ಸೈಟ್ ಅಂತ ಗೊತ್ತಿಲ್ಲದೆ ಇವತ್ತು ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ನ್ಯಾಯ ಸಿಗಬೇಕು ಅಂತಲೇ ನಮ್ಮ ಡಿಮ್ಯಾಂಡು. ಆದರೆ ಅದನ್ನು ಸರ್ಕಾರ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಅವ್ರ ಮೇಲೆ ಇನ್ನಷ್ಟು ಅವ್ರು ಯಾರು ಲೇವೇಟ್ ಮಾಲೀಕರು ಯಾರಿದ್ದಾರೆ ಅವರು ನಿಜವಾಗ್ಲೂ ಮಾಧ್ಯಮದವರು ಮತ್ತು ನಮ್ಮ ಇನ್ನಷ್ಟು ಹೋರಾಟಗಾರರು ಎಲ್ಲ ಸೇರಿ ಇನ್ನು ಅವ್ರ ಮೇಲೆ ನಾವು ಒಂದಷ್ಟು ಒತ್ತಡ ಏರಿ ಅಲ್ಲಿ ಅನ್ಯಾಯ ಆಗಿರೋರ್ಗು ನ್ಯಾಯ ಕೊಡಿಸೋಣ ಒಂದು. ಮತ್ತು ಈ ಥರದ್ದು ಇನ್ನಷ್ಟು ಆನೇಕಲ್ ತಾಲೂಕಲ್ಲಿ ಈ ಭ್ರಷ್ಟಾಚಾರ, ಈ ಭೂಮಾಫಿಯಾ ಮತ್ತು ಅಕ್ರಮ ಈ ಲೇಔಟ್ಗಳು ಇನ್ನೂ ತುಂಬ ಇದೆ. ಮತ್ತು ಇದನ್ನು ಮುಂದೇನೂ ಅಷ್ಟೇ ಯಾರು ಪರಿಶೀಲನೆ ಮಾಡಿನೇ ಸಹ ಆ ಸೈಟ್ಗಳನ್ನ ಕೊಂಡ್ಕೊಬೇಕು. ಯಾಕಂದರೆ ಅವ್ರು ಒಂದ್ಸರಿ ಅನ್ಯಾಯಕ್ಕೆ ಒಳಗಾದಾಗ ಮತ್ತೆ ನ್ಯಾಯ ಸಿಕ್ಕೋದು ಅನ್ನೋದು ಅಷ್ಟು ಈಸಿ ಅಲ್ಲ. ಇವತ್ತು ಅದನ್ನು ಕ್ರಮೇಣವಾಗಿ ಈ ಥರದ್ದು ಅನ್ಯಾಯಕ್ಕೆ ಒಳಗಾಗ್ತಾನೆ ಇದ್ದಾರೆ. ಮತ್ತು ಅವ್ರು ಯಾರು ಅನ್ಯಾಯಕ್ಕೆ ಒಳಗಾಗೋರಿಗೆ ನ್ಯಾಯ ಸಿಗಲ್ಲ. ಹಂಗಾಗಿ ಒಂದು ನಾವು ಸರ್ಕಾರ ಮುಟ್ಟುಗೋಲು ಏನು ಹಾಕೊಬೇಕು ಅಂತ ಇದೆ. ಅದು ಇನ್ನಷ್ಟು ಬೇರೆ ಬಡಾವಣೆಗಳು ಮಾಡಿದಾಗ ಬೇರೆಯವರಿಗೆ ಅದೊಂದು ಎಚ್ಚರಿಕೆ ಗಂಟೆ. ಯಾಕಂತ ಹೇಳಿದ್ರೆ ಇನ್ನು ಅಕ್ರಮ ಮಾಡಿದಾಗ ಹೋರಾಟಗಾರ ಆನೇಕಲ್ಲಿರೋಂಥ ಹೋರಾಟಗಾರರು ಬಿಡೋದಿಲ್ಲ. ಮತ್ತೆ ಅದನ್ನ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಇವತ್ತು ವಾಪಸ್ ಕೊಡ್ಲಿಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟಗಾರ ಇದ್ದಾರೆ ಅನ್ನೋದ್ರ ಜೊತೆಗೆ ಇವತ್ತು ದುರಂತ ಏನು ಅಂದ್ರೆ ನಾವು ಇಷ್ಟೆಲ್ಲ ಹೋರಾಟಗಾರ ಇದ್ದೀವಿ, ಈ ಥರ ಅಕ್ರಮಗಳನ್ನ ಇವತ್ತು ಕೋಲಾರದಿಂದ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೇಳೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಹೋರಾಟದಿಂದ ಚಳುವಳಿಯಿಂದ ಬಂದಿರೋರು, ಮತ್ತೆ ಇಲ್ಲಿ ಹೋರಾಟಗಳಿಂದನೂ ತುಂಬಾ ಯಶಸ್ವಿನೂ ಮಾಡಿದ್ದಾರೆ. ಇವತ್ತು ಮನೆಗಾಗಿ, ಸೈಟ್ಗಳಿಗಾಗಿ ಮತ್ತು ಕೂಲಿಗಾಗಿ ಎಲ್ಲ ರೀತಿ ಹೋರಾಟಗಾರ ಆನೇಕಲ್ಲಿದ್ದಾರೆ. ಮತ್ತು ಅವರ ಒಂದು ತ್ಯಾಗನೂ ಇದೆ. ಅದು ಇತ್ತೀಚೆಗೆ ಬರೋಂಥ ಹೋರಾಟಗಾರರು ಒಂದು ರೀತಿಯ ಚಳುವಳಿ ಹೋರಾಟ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ. ಮತ್ತು ಅದು ಯಾಕೋ ಹೋರಾಟಗಳೊಂದು ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಅದು ಕಾರಣಗಳೇನು ಅಂತ ಗೊತ್ತಿಲ್ಲ. ಇವತ್ತು ನಾವು ಯಾವತ್ತು ಈಗ ಯಾರೋ ಒಬ್ಬ ಪ್ರೈವೇಟ್ ಮಾಲೀಕನ ಮೇಲೆ ಹೋರಾಟ ಮಾಡಬೇಕು ಅಂದರೆ ಆ ಹೋರಾಟದ ದ್ವಂದ್ವ ನೀತಿಯನ್ನು ನಾವೇ ನೋಡ್ತಾ ಇದ್ದೀವಿ. ಒಂದು ಅಲ್ಲಿ ಸರ್ಕಾರಿ ಜಾಗನ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಅದನ್ನು ಉಳಿಸ್ಬೇಕು ಅಂತ ಸಂದೇಶ ಹೇಳಿದಾಗ ಅದು ಸರಿಯಿಲ್ಲ ಅನ್ನೋ ಇನ್ನೊಂದು ಭಾಗ ಇಲ್ಲಿ ಹೋರಾಟಗಾರರೇ ಇದೆ. ಅಂದರೆ ಹೋರಾಟಗಾರರಲ್ಲಿ ದ್ವಂದ್ವ ರೀತಿ ಇರಬಾರ್ದು. ನ್ಯಾಯ ಸಿಗಬೇಕು ಅಂದಾಗ ಅದು ದ್ವಂದ್ವ ರೀತಿ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದು ನೀವು ಯಾರು ಮಾಲೀಕರ ಪರ ಮತ್ತು CI ಸೈಟ್ದಾರ ಪರ, ಸರ್ಕಾರದ ಪರ, ಭ್ರಷ್ಟಾಚಾರದ ಪರ ಅನ್ನೋ ಇದು ಒಂದು ರೀತಿ ಗೊಂದಲ ಆನೇಕಲ್ಲಲ್ಲಿ. ಈಗ ಸಂದೇಶ ಅಲ್ಲಿಂದ ಬಂದಿದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ, ಮತ್ತು ಇಲ್ಲಿರೋರು ಯಾಕೆ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಕಾಣಿಸ್ತಾ ಇದೆ. ಆ ಥರದ್ದೇನೂ ಇಲ್ಲ. ಸಂದೇಶ ಬಂದಿರೋದು ಇಲ್ಲಿನ ಅಕ್ರಮವನ್ನು, ಇಲ್ಲಿನ ಭ್ರಷ್ಟಾಚಾರವನ್ನು ಸರಿ ಮಾಡಬೇಕು ಅನ್ನೋದು.
ಅದ್ರ ಜೊತೆಗೆ ಈಗ ಅವ್ರು ಹೇಳ್ದಂಗೆ ಅಲ್ಲಿ ಯಾರು CS ಐಟ್ ಪಾಪ ಗೊತ್ತಿಲ್ಲದೆ ತಗೊಂಡಿದ್ದಾರೆ, ಅಂದ್ರೆ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂತ 2 ಪ್ರಶ್ನೆ ಬರ್ತದೆ. ಅವರು ತುಂಬಾ ಕಡು ಬಡವರ ಇಲ್ಲ ಚೆನ್ನಾಗಿರೋರ ಅನ್ನೋದು ಹಂಗೇನಿಲ್ಲ. ಪಾಪ ಅವ್ರ್ಯಾರು ದುಡ್ಡು ಕೂಡಿಟ್ಟು ನಿಜವಾಗ್ಲೂ ತಗೊಂಡಿದ್ರೆ ಅವ್ರಿಗೂ ಆಗ್ಲಿ, ಮತ್ತೆ ಇನ್ನಷ್ಟು ಅವಕಾಶ ಸಿಕ್ಕಿದ್ರೆ ಆ CI ಸೈಟ್ಗಳವ್ರಿಗೆ ಏನಾದ್ರೂ ಪರ್ಯಾಯವಾಗಿ ಇನ್ನೊಂದು ಸರ್ಕಾರಿ ಜಾಗ ಇದ್ರೆ ತೀರಾ ಬಡವರಾದ್ರೆ ಕೊಡ್ಲಿ ಅನ್ನೋದು ಬೇಕಾಗಿ ಹೇಳೋಣ. ಅಲ್ಲ ನಾನೇನೋದು ಕೊಡ್ಲಿ ಅಲ್ಲ, ತೀರಾ ಬಡವರು ಕಾಮನ್ ಆಗಿ ಖಾಸಗಿ ಕ್ಷೇತ್ರದಲ್ಲಿ ಖಾಸಗಿ ಲೇಔಟ್ಗಳಲ್ಲಿ ತೀರಾ ಬಡವರು ಪರ್ಚೇಸ್ ಮಾಡೋಂಥ ಪರಿಸ್ಥಿತಿ ಯಾರು ಇರಲ್ಲ. ಬಡವರಿಗೆ ಲೇಔಟ್ ಅಲ್ಲಿ ತಗೊಂಡಿರೋಂಥ ಬಡವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲ ಅನ್ನೋ ಕ್ಲಿಯರ್ ಕಟ್ ಪಿಕ್ಚರ್ ಇದೆ ಒಂದು. ಎರಡನೇ ವಿಚಾರ ನಾನೇನು ಹೇಳ್ತೀನಿ ಅಂದ್ರೆ, ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ VN ಹೋಟ್ಲ್ ಎಲ್ಲಿ ಮಾಡಿದಾರ? VLN ಅಂತ ಹೇಳ್ಬಿಟ್ಟು ಏನಾಯ್ತೆ? VLN ನಿಸರ್ಗ ಲೇಔಟ್ VLN ಹೋಟೆಲ್ ಅದು ಮತ್ತೆ ಇವರು ಸರ್ಕಾರಿ ಆಫೀಸು ಎಲ್ಲ ಸರ್ಕಾರಿ ಜಮೀನು, ಎಲ್ಲ ಸರ್ಕಾರಿ ಜಮೀನು. VN ಹೋಟೆಲ್ ನೀವು ಮಾಡಿದ್ರಲ್ಲ ಅದು ಪಾಪ ಅವ್ರದ್ದೇನೋ ಅವ್ರದ್ದು ಬೇರೆ. ಆದ್ರೆ ಈ VLN ಹೋಟೆಲ್ ಮಾಡಿದಾರಲ್ಲ ಇದು ಇಷ್ಟೊಂದು ಸರ್ಕಾರಿ ಜಮೀನು.